ಮಾಡಿದಲ್ಲ. ಈ ಸಂದರ್ಭದಲ್ಲಿ ನಮ್ಮ ತಂದೆಯ ಆತ್ಮೀಯ ಸ್ನೇಹಿತರಾದ ತಿಮ್ಮೇಶ್ ಅಣ್ಣ ಅವರ ಸಂತೋಷದ ಒಂದು ಸಂದರ್ಭ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಪ್ರಿಯ ವೀಕ್ಷಕರೇ, ಇವತ್ತು ನಾವು ಆನಂದಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಸಾಗರ ತಾಲೂಕಿನ ಮಲಂದೂರು ಗ್ರಾಮದ ಸಮೀಪವಿರುವಂತಹ ತಿಪ್ಪಿನಜಡ್ಡು ಈ ಗ್ರಾಮಕ್ಕೆ ಬಂದಿದ್ದೇವೆ. ಹಿರಿಯ ಕೃಷಿಕರಾದಂತಹ ತಿಮ್ಮೇಶಪ್ಪರವರು ನಮ್ಮ ಇವತ್ತಿನ ಅತಿಥಿ. ಕೃಷಿ ಜೀವನದ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಕೃಷಿಕರಿಗೆ ದಿನಕ್ಕೊಮ್ಮೆ ಭೇಟಿ ಮಾಡ್ತಾ ಇದ್ದೇವೆ, ವಾರಕ್ಕೊಮ್ಮೆ ಭೇಟಿ ಮಾಡ್ತಾ ಇದ್ದೇವೆ. ಕೃಷಿ ಜೀವನದಲ್ಲಿ ಆಗು ಹೋಗುಗಳು ಯಾವ ತರ ಇದೆ, ಅವರ ಅನುಭವ ಏನು, ಆ ಕೃಷಿ ಜೀವನಕ್ಕೆ ಬಂದಂತಹ ದಾರಿ ಯಾವುದು, ಇನ್ನು ಮುಂದಿನ ದಿನಗಳಲ್ಲಿ ಇರುವಂತಹ ಯುವಕರಿಗೆ ಕೃಷಿಯಲ್ಲಿ ತಮ್ಮ ಸಲಹೆ ಏನು, ಇನ್ನು ಈ ತರದ ಹಲವು ಪ್ರಶ್ನೆಗಳಿಗೆ ಇವತ್ತಿನ ನಮ್ಮ ಅತಿಥಿಯಾಗಿರುವ ತಿಮ್ಮೇಶ್ ಅಣ್ಣನವರು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಸರ್, ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಮೊದಲನೇದಾಗಿ ತಮ್ಮ ಪರಿಚಯ ನಾನ್ ನಂತರ ಹೇಳಿದೆ, ನಿಮ್ ಪರಿಚಯ ಮಾಡ್ಕೊಂಡ್ರೆ ಯಾವ ತರ ಮಾಡ್ಕೊಂತೀರಿ? ನಾನು ಮಧ್ಯಕಣ್ಣೂರಿನಲ್ಲಿ ಕುಪ್ಪನಾಯಕರ ಮೊಮ್ಮಗ, ತಮ್ಮಯ್ಯನವ್ರ ಮಗ. ಅಂದ್ರೆ ನನಗೆ ಹೆಚ್ಚಾಗಿ ನನ್ನ ಅಜ್ಜನೇ ನನಗೆ ಸಾಕಿದ್ದು. ಅವ್ರ ಜೊತೆಗೆ ನಾನು ಮಲಗ್ತಿದ್ದೆ, ಅವರೇ ಎಲ್ಲದೂ ನಂದು ಇದ್ ಮಾಡ್ಕೊಳ್ತಿದ್ರು. ಅಜ್ಜ ಆ ತರ ಪರಿಚಯ ನಾನು ಫುಲ್ ತಂದೆ ತಾಯಿ ಬಿಟ್ಟು ಲೆಕ್ಕದಾಗ ನನಗೊಂದು ಆಶ್ಚರ್ಯ ಆಗ್ತಾ ಇದೆ. ನಾನು ಇವರಿಗೆ ಎಲ್ಲಿವರೆಗೂ ಯಾರ ಹತ್ರ ಹೋದು ಸರ್ ತಮ್ಮ ಪರಿಚಯ ತಾವು ಮಾಡ್ಕೊಳ್ಳಿ ಅಂದಾಗ ಅವ್ರ ಹೆಸರಿಂದ ಪ್ರಾರಂಭ ಮಾಡ್ತಾರೆ. ಕೆಲವರು ಅಪ್ಪನ ಹೆಸರಿಂದ ಪ್ರಾರಂಭ ಮಾಡ್ತಾರೆ, ಊರಿಂದ ಪ್ರಾರಂಭ ಮಾಡ್ತಾರೆ. ನೀವು ಅಜ್ಜನ ಹೆಸರಿಂದ ಪ್ರಾರಂಭ ಮಾಡ್ತಾ ಇದ್ರಿ, ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಅಂದ್ರೆ ನಾನ್ ಸಣ್ಣಕ್ಕಿದ್ದಾಗ ಕಾಲ್ ಮುರ್ಕೊಂಡಿದ್ದೆ. ಎಲ್ಲಾ ಸಲಹೆಯನ್ನು ಅವ್ರು ನನ್ನ ಅಂದ್ರೆ ಹೆಗಲ ಮೇಲೆಲ್ಲ ಹೊತ್ಕೊಂಡು ಓಡಾಡಿಸಿ ನನ್ನ ಬಟ್ಟೆ ಕೊಡೋದು, ಶಾಲೆಗೆ ಕಳ್ಸೋದು. ನಮ್ಮ ಅಜ್ಜ ಅಜ್ಜಿ ಇಬ್ರು ನನಗೆ ಅಷ್ಟೇ ಇದನ್ನ ತಗೊಂಡಿದ್ರು. ಅಜ್ಜ ಅಜ್ಜಿ ತೀರ ಎಷ್ಟು ವರ್ಷ ಆಗಿರ್ಬೋದು? ಅಜ್ಜಿ ಮುಂಚೆನೆ ಹೋದ್ರು, ಅಜ್ಜ ಹೋಗೊಂದು 25 ವರ್ಷ ಆಗಿರ್ಬೋದು. ಇವತ್ತು ನೆನಪಿದೆ? ಬಹಳ ನೆನಪಂದ್ರೆ ಅವ್ರು ನೆನ್ಸ್ಕೊಳ್ದೆ ನಾನು ಬೇರೆ ದೇವ್ರ ಪೂಜೆ ಮಾಡುವಾಗ ಅವ್ರು ನೆನ್ಸ್ಕೊಳ್ತೀನಿ. ಪ್ರತಿದಿನ ಪೂಜೆ, ಅಜ್ಜ ತಂದೆ ತಾಯಿ ಎಲ್ಲ ನೆನ್ಸ್ಕೊಳ್ತೀನಿ ನಾನು. ಸರ್, ತಮ್ಮ ವಯಸ್ಸು? ನನ್ನ ವಯಸ್ಸು 71. ಈಗ 71 ವರ್ಷದ ಸುದೀರ್ಘ ಜೀವನದಲ್ಲಿ ಕೃಷಿ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು? ಕೃಷಿ ಪ್ರಾರಂಭ ಅಂದ್ರೆ ನಾನು 2010ರಲ್ಲಿ ಅನಂತಪುರದಿಂದ ಇಲ್ಲಿಗೆ ಬಂದ. ಆನಂದಪುರದಲ್ಲಿದ್ದೆ, ಅನಂತಪುರ ಟೈಲರಿಂಗ್ ಶಾಪ್ ಮಾಡ್ಕೊಂಡಿದ್ದೆ. ನಿಮ್ ಮೂಲ ಟೈಲರ್? 5-6 ಮಿಷಿನ್ ಇತ್ತು. ಒಂದು ಮದುವೆ ಬಟ್ಟೆ ಒಂದೇ ದಿವಸಕ್ಕೆ ಹೊಲಿತಿದ್ದೆ. ಆಮೇಲೆ ಕೆಲ್ಸಗಾರಿಗೆ ನೈಟ್ ಎಲ್ಲ ನಾನು ಕಟ್ ಮಾಡ್ಕೊಡೋದು ಇದ್ ಮಾಡೋದು ಮಾಡ್ತಿದ್ದೆ. ಬೆಳಿಗ್ಗೆ ಆದಾಗ ಅವ್ರಿಗಷ್ಟಿಗೆ ಕೆಲಸ ಕೊಡ್ಬೇಕಲ್ಲ, ಒಂದ್ ದಿವ್ಸಕ್ಕೆ ಒಂದ್ ಮದುವೆ ಬಟ್ಟೆ ಮುಗಿಸ್ಬಿಡ್ತಿದ್ದೆ. ನೀವು ಟೈಲರ್ ಆಗಿದ್ಕೆ ಸ್ವಾಭಾವಿಕ ಒಂದು ಪ್ರಶ್ನೆ, ಯಾಕಂತ ಹೇಳಿದ್ರೆ ಟೈಲರ್ ಲೋಕ ಈಗಿನ ಕಾಲದಲ್ಲಿ ಟೈಲರಿಂಗ್ ಅಂತ ಹೇಳಿದ್ರೆ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ. ಆಗಿನ ಕಾಲದಲ್ಲಿ ಹಬ್ಬ ಹರಿದಿನ ಅಂತ ಹೇಳಿದ್ರೆ ಟೈಲರ್ ಮನೆ ಮುಂದೆ, ಟೈಲರ್ ಅಂಗಡಿ ಮುಂದೆ ಜನ ಸಾಗರ. ಹೌದು. ಈಗ ನೀವು ಬಟ್ಟೆ ಕಟಿಂಗ್ ಮಾಡೋ ಟೈಮ್ ಒಳಗೆ ಕೆಲವೊಂದು ಸಂದರ್ಭದಲ್ಲಿ ಯಾವ್ದಾದ್ರು ನೆನಪು ಮಾಡುವಂತ ಘಟನೆ ಏನು ಅಂತ ನಿಮಗೆ? ನೆನಪು ಮಾಡೋ ಅಂತದ್ದು ಅಂದ್ರೆ ನಾನು ಒಂದು ಡೇಟ್ ಹೇಳಿದ್ರೆ ಬಟ್ಟೆ ಇಂಥ ದಿವಸ ಕೊಡ್ತೀನಿ ಅಂದ್ರೆ ಆ ಡೇಟ್ ತಪ್ಪಿಸಿರ್ಲಿಲ್ಲ. ನಿಜವಾಗ್ಲೂ ತಪ್ಪಿಸ್ತಿರ್ಲಿಲ್ಲ. ಆಮೇಲೆ ನನ್ನಿಂದ ಬಟ್ಟೆ ಹೊಲಿಸ್ಕೊಂಡು ಹೋಗೋದವ್ರು ನಾನ್ ಕೆಲಸ ಬಿಟ್ಟ ಮೇಲೆ ನನ್ನನ್ನು ಹುಡ್ಕೊಂಡ್ ಬರೋರು. 3 ಗುಂಡಿ ಶರ್ಟ್ ಹೊಲಿಯೋರಿಲ್ಲ. 3 ಗುಂಡಿ ಶರ್ಟ್ ಅಂದ್ರೆ ಇಲ್ಲಿ ತನಕ ನಾವು ಹಾಕ್ದಂಗೆ, ಹೌದು ನೀವು ಹಾಕ್ದಂಗೆ, ಮತ್ತೆ ಇಲ್ಲಿ ಒಂದು ನೀರ್ಗೆ ಬರೋದು, ಹಿಂದ್ಗಡೆ 2 ನೀರ್ಗೆ ಬರೋದು. ವಯಸ್ಸಾದವ್ರು ತೀರಾ ಹೊಲಿಸ್ತಿದ್ರು. ಅದು ವಯಸ್ಸಾದವ್ರು ಹೊಲಿಸ್ತಿದ್ರು. ಇಲ್ಲಿಗೆ ಬೆಳ್ಳಿ ಗುಂಡಿ, ಬಂಗಾರದ ಗುಂಡಿ ಎಲ್ಲ ಹಾಕ್ತಿದ್ರು. ಇದನ್ನ ಹೊಲಿತಿದ್ದ. ಆಮೇಲೆ ಜುಬ್ಬಾ, ಪೈಜಾಮು ಅದನ್ನ ಕೆಲವೆಲ್ಲ ನನ್ನನ್ನು ಹುಡ್ಕೊಂಡ್ ಬರೋರು. ಈ ಲೇಡೀಸ್ ಯಾವ ಬಟ್ಟೆ ಹೊಲಿಯಲ್ಲ ಅಂತ ಹೇಳಿ ಎಲ್ಲರೂ ಟೈಲರಿಂಗ್ ಕಲ್ತಿದ್ದೆ. ನಾನ್ ಟೈಲರಿಂಗ್ ಕಲ್ತಿದ್ದು ಫಸ್ಟ್ ಶಾಮಣ್ಣ, ಆಮೇಲೆ ಲೋಕಪ್ಪ. ಇದಾರ ಶಾಮಣ್ಣ? ಶಾಮಣ್ಣನೇ ಇಲ್ಲ, ಲೋಕಪ್ಪ ಇದಾರೆ. ಆಮೇಲೆ ನಮ್ಮ ಪ್ರೇಮ್ ಸಾಗರ್ ಇದಾರಲ್ಲ, ಪ್ರೇಮ್ ಸಾಗರ್ ಅಣ್ಣ. ಪ್ರೇಮ್ ಸಾಗರ್ ಅಣ್ಣನೇ ಲೋಕಪ್ಪ. ಈಗ ನೀವು ಆಮೇಲೆ 3ನೇ ನಾರಾಯಣರಾವ್, ಉಮೇಶನ ಅಪ್ಪಾಜಿ. ಉಮೇಶ್ ಅಣ್ಣವ್ರ ಅಪ್ಪಾಜಿ. ಈಗ ಟೈಲರಿಂಗ್ ಜೀವನ ಎಷ್ಟು ವರ್ಷ ಮಾಡಿದ್ರಿ? ಸುಮಾರು ಒಂದು 40 ವರ್ಷ ಮಾಡಿದೀನಿ. ಟೈಲರಿಂಗ್ 40 ವರ್ಷ ಸುದೀರ್ಘ ಜೀವನ ನೀವು ಕಳೆದಿದ್ದೀರಿ. ಹೌದೌದು. ನೀವು ಟೈಲರಿಂಗ್ ಮಾಡ್ತಾ ಏನಾದ್ರು ತೋಟ ಇತ್ತ, ಇಲ್ಲ ಮುಗಿಸ್ತಿರ ಮೇಲೆ ತೋಟ? ಮುಗಿಸಿದ ಮೇಲೆ ಬಂದೆ. ನಾನು ಮುಗಿಸ ಟೈಮಿಗೆ ಅಲ್ಲಿದ್ದಾಗಲೇ ಟೈಲರಿಂಗ್ ಲಾಸ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದೆ. ಇಲ್ಲಿ ಮನೆ ಕಟ್ಕೊಂಡು. ಈಗ ತೋಟ ಮಾಡಿ ಎಷ್ಟು ವರ್ಷ ಆಯ್ತು ನೀವು? 10ನೇ ಇಸ್ವಿಲ್ ನಾ ಮಾಡಿದ್ದು. ಯಾವಾಗಾದ್ರೂ ತೋಟದಲ್ಲಿ ಕೂತಾಗ ನಿಮ್ ಮನ್ಸಿಗೆ ಅನ್ಸಿದ್ಯಾ ಅಥವಾ ಟೈಲರಿಂಗ್ ಮಾಡೋ ಬದ್ಲಿ ತೋಟನೇ ಮಾಡ್ಬೇಕಿತ್ತು ಅನ್ನಿಸ್ತು ನನಗೆ? ಯಾಕೆ ಅನ್ನಿಸ್ತು ಅಂದ್ರೆ ಇವತ್ತು ನನ್ನ ಜೀವನಕ್ಕೆ ಸ್ವಲ್ಪ ಹಿಡಿತ ತಂದಿರೋದಿದೆ. ಇವತ್ತು ಅರ್ಧ ಎಕರೆ ಇಟ್ಕೊಂಡ್ರು ನಾನು 2.5 ಲಕ್ಷ ಇವಾಗ ನಂಗೆ ಸಿಗುತ್ತೆ. ಅರ್ಧ ಎಕರೆ ವರ್ಷಕ್ಕೆ 2.5 ಲಕ್ಷ ನಾನು ದುಡಿತಾ ಇದ್ದೀನಿ. ನಾನು ದೊಡ್ಡ ಕೆಲಸ ಮಾಡ್ಕೊಂಡು. ಹೌದು. ಅವಾಗ ನಾನೇ ಒಂಚೂರು ಇಲ್ಲೆಲ್ಲ ಕಡ್ದು ಮಾಡಿ ಎಲ್ಲ ಮಾಡ್ಕೊಬಿಟ್ಟಿದ್ರೆ
ಇನ್ನೊಂದ್ 2 ಎಕರೆ ಜಾಸ್ತಿ ಆಗಿ ಆಗ್ತಿತ್ತು. ಅಂದ್ರೆ ಅಲ್ಲೂ ನಾನು ಮಾಡ್ಕೊಂಡಿದ್ದೀನಿ. ಈಗ ಕಾಂಪ್ಲೆಕ್ಸ್ ಮಾಡಿದ್ದೀನಿ, ಇನ್ನು ಹಿಂದ್ಗಡೆ ಜಾಗ ಇದೆ, ಮತ್ತೆ ಅದ್ರ ಮೇಲ್ ಮಾಡ್ಬೋದು. ಪಿಲ್ಲರು, ಬೀಮ್ಸ್, ಟೈಲರಿಂಗು ಏನ್ ಕೈ ಬಿಟ್ಟಿಲ್ಲ? ಇಲ್ಲ, ಫುಲ್ ಬಿಟ್ಬಿಟ್ಟಿದ್ದೀನಿ. 15 ಇಸ್ವಿಯಿಂದ ಬಿಟ್ಬಿಟ್ಟಿದ್ದೀನಿ. ಅಲ್ಲ, ಟೈಲರಿಂಗ್ ವ್ಯವಹಾರದಲ್ಲಿ ನೀವೇನ್ ಇಲ್ಲ ಇಲ್ಲ ಇಲ್ಲ, ಕೈ ಸುಟ್ಕೊಂಡಿಲ್ಲ. ಅದು ಕೈ ಹಿಡಿತು, ಹೌದು, ಇದು ಹಿಡಿತು. ಹೌದು. ಈ 2 ಜೀವನದಲ್ಲಿ ನಿಮಗೆ ತುಂಬಾ ಸಮಾಧಾನ ಕೊಟ್ಟಿದ್ದ ಜೀವನ ಟೈಲರಿಂಗು ಅಥವಾ ಕೃಷಿ? ಈಗ ಕೃಷಿ ಚೆನ್ನಾಗಿದೆ. ಈಗ ನನಗಿಂತ ಜಾಗ ಬೇಕಿತ್ತು ಲಾಸ್ಟಿಗೆ ಅನ್ನಂಗಿದೆ. ಯಾಕಂದ್ರೆ ನಂಗೆ ಪೇಟೆ ಹತ್ರ ಆಗುತ್ತೆ. ಅನಂತಪುರದಲ್ಲಿ ಇದ್ದಂಗೆ ಇದ್ದೀನಿ. ದಿವ್ಸಕ್ಕೆ ಒಂದ್ಸರಿನಾರು ಹೋಗ್ತೇನೆ. ಬೆಳಿಗ್ಗೆ ಹೋಗಿ ಬಂದೆ. ಅದು ಈಗ ತೋಟ ಮಾಡಿ ಎಷ್ಟು ವರ್ಷ ಆಯ್ತಿದ್ದು? ತೋಟ 2010 ಹಾಕಿದ್ದೆ ನಾನು. ಇವಾಗ 24 ವರ್ಷ. ಏನ್ ಆದಾಯ ಬರ್ತಾ ಇತ್ತು ಕೇಳ್ಬೋದಾ? ಯಾಕಂದ್ರೆ ಹೆಣ್ಣಿನ ವಯಸ್ಸು, ಗದ್ದೆ ಆದಾಯ ಕೇಳಬಾರ್ದು ಅಂತಾರೆ. ಇದು ನೀವ್ ಹೇಳಕ್ ಇಷ್ಟ ಪಡ್ತೀರಾ? ಹೇಳ್ರಿ. ಬರೇ 300 ಗಿಡ ಹಿಡಿಸಿದೆ ನಂಗೆ. ಈ ಜಾಗ ಇದು ಎಲ್ಲ ಸೇರಿ, ಮನೆಯದು ಮುಂದ್ಗಡೆ ಇರೋದೆಲ್ಲ ಸೇರಿ 300 ಗಿಡ ಹಿಡಿಸಿ. ಕರೆಕ್ಟ್ 300 ಗಿಡ ಇದೆ. ಒಂದು ಹೆಚ್ಚು ಕಮ್ಮಿ ಇಲ್ಲ, ಒಂದು ಹೆಚ್ಚು ಕಮ್ಮಿ ಇಲ್ಲ. ನಂಗೆ ವರ್ಷಕ್ಕೆ ಒಂದು 2.5 ಲಕ್ಷ ಸಿಗುತ್ತೆ. 2.5 ಲಕ್ಷ ರೂಪಾಯಿ ಆದಾಯ ಸಿಗ್ತಾ ಇದೆ. ಆಮೇಲೆ ನಾನು ಅಡಿಕೆ ಬೇಸಕ್ ಹೋಗಲ್ಲ. ನನ್ನ ಜನ ಯಾರು ಇಲ್ಲ. ಹಸಿ ಅಡಿಕೆ ಕೊಟ್ಬಿಡ್ತೀನಿ. ನೀವು ಕಾಳು ಮೆಣಸು ಗಿಡದಲ್ಲಿ ಯಾಕೆ ನೆಟ್ಟಿಲ್ಲ ಅಂತ ಪ್ರಶ್ನೆ. ಕಾಳು ಮೆಣಸು ಒಂದು 20 ಬಳ್ಳಿ ಹಾಕಿದೆ ನೋಡಿ, ಅಲ್ಲಿ ಕಾಣ್ತಾ ಇದೆ. ಹೌದು. ಇಲ್ಲಿ ಒಂಚೂರಿದೆ. ಅದೆಲ್ಲ ಪೂರ್ತಿ ಅಷ್ಟು ಒಂಥರ ರೋಗ ಬಂದಂಗ ಆಯ್ತು. ಕಾಳು ಮೆಣಸು ಆಯ್ಕೆ ಮಾಡ್ಬೇಕಾದ್ರೆ ಒಳ್ಳೆ ಬಳ್ಳಿ ನೋಡ್ ಆಯ್ಕೆ ಮಾಡ್ಬೇಕು. ಅಲ್ಲ, ಈ ಸಾರಿ ತಂದು ಹಾಕ್ಬೇಕು ಅಂತ ಇದೀನಿ. ಮಾಡಿ. ಈಗ ನಮಗೆ ನಿಮ್ಮ ತೋಟದಲ್ಲಿ ಕಾಳು ಮೆಣಸು ಹಾಕ್ಬೇಕು, ಮತ್ತೆ ಎಲೆ ಬಳ್ಳಿ ಸಹ ಬೆಳಿಬಹುದು. ನಾವು ಕುಮಾರಸ್ವಾಮಿ ಗೌಡ್ರ ಹತ್ರ ಹೋಗಿದ್ವಿ. ಅವ್ರ ಜಮೀನಲ್ಲಿ ಎಲೆ ಬಳ್ಳಿ ಹೇಗ್ ಬೆಳೆದಿದ್ದಾರೆ ಗೊತ್ತಾ? ಅವರು ಮರದ ಮೇಲೆ ಹಚ್ಚಿಲ್ಲ, ಅವ್ರು ಚಪ್ರ ಹಾಕಿದ್ದಾರೆ. ನಮ್ ವಿಡಿಯೋ ನೋಡಿ ನೀವು. ಕುಮಾರಸ್ವಾಮಿ ಗೌಡ್ರು ಅವ್ರ ತೋಟದಲ್ಲಿ ಚಪ್ರ ಹಾಕಿದ್ದಾರೆ. 1, 2, 3, 4 ಮರಕ್ಕೆ ಸೇರ್ಸೊಂದ್ ಚಪ್ರ, ಎಲೆ ಬಳ್ಳಿ ಚಪ್ರದ ಮೇಲೆ ಬಿಟ್ಟಿದ್ದಾರೆ. ಏನ್ ಲಾಭ ಅಂತ ನಾ ಕೇಳಿದೆ ಅವರಿಗೆ. ಅವ್ರೇನಂದ್ರು ಗೊತ್ತಾ? ಮೇಲ್ ಹಚ್ಚಿ ಕೊಯ್ಯಕ್ ನಮ್ ಕೈಯಲ್ಲಿ ಆಗೋದಿಲ್ಲ. ಅವ್ರಿಗೂ 73 ವರ್ಷ. ನಮ್ ಶಕ್ತಿ ಮುಗೀತು, ಆಳ್ ಸಿಗಲ್ಲ, ಒಂದು ದಿನದಲ್ಲಿ ಕೊಯ್ಯಲ್ಲ. ಇಲ್ಲಿದ್ರೆ ನಾವೇ ಮನೆ ಮಂದಿ ಮಕ್ಕಳೆಲ್ಲ. ಯಾವ ಕುಮಾರಸ್ವಾಮಿ ಗೌಡ್ರು ತ್ಯಾಗರ್ತಿ ಹತ್ರ ಅವರು ಸಮಗ್ರ ಕೃಷಿ ಮಾಡಿದ್ದಾರೆ. ನೀವು ಇದ್ರ ಮಧ್ಯದಲ್ಲಿ ಏನ್ ಸಮಗ್ರ ಕೃಷಿ ಮಾಡಕ್ಕಾಗತ್ತೆ ಅದು ಮಾಡಿ. ಎರಡನೇ ನಿಮಗೆ ಸಲಹೆ ಏನು? ನೀವು ವಯಸ್ಸಲ್ಲಿ ತುಂಬಾ ದೊಡ್ಡವರಿದ್ದೀರಿ, ಆದ್ರೂ ಸಲಹೆ. ಮೊನ್ನೆ ನಾವು ಲವ ಸಿಬಿ ಅಂತ ಅವ್ರ ಹತ್ರ ನೋಡಿದ್ವಿ. ಈ 2 ಮರದ ಮಧ್ಯದಲ್ಲಿ ಚೆಂಡು ಹೂ ಬೆಳೆದಿದ್ದಾರೆ ಅವರು. ಹೌದು. ಮತ್ತು ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಕೆಲವರು ತರಕಾರಿ ಬೆಳೀತಾರೆ. ಯಾವಾಗ್ಲೂ ರೈತರು ಸಮಗ್ರ ಕೃಷಿ ಮಾಡ್ಬೇಕು. ಪ್ರಿಯ ವೀಕ್ಷಕರೇ, ನಾವು ಬರೀ ವಿಡಿಯೋ ತೆಗಿಯಕ್ ಬರೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ನಮ್ಮಿಂದ ಆಗುವಂತ ಅವರಿಗೆ ಉಪಯುಕ್ತ ಸಲಹೆನೂ ಕೊಡ್ತೀವಿ. ತಿಮ್ಮೇಶ್ ಅಣ್ಣ ನಮ್ಮ ತಂದೆಯ ಆತ್ಮೀಯ ಸ್ನೇಹಿತರು. ಆ ವಿಶ್ವಾಸದಲ್ಲಿ ಇವತ್ತು ಬಂದಿದ್ದೆ. ಅವರು ನಮ್ ಜಮೀನು ಸ್ವಲ್ಪ ನೋಡ್ರಿ, ಎಲ್ಲರ ಜಮೀನ್ ಹೋಗಿ ನೋಡ್ತಿರಲ್ಲ, ನಮ್ದು ಜಮೀನ್ ನೋಡ್ರಿ ಅಂತ ಕರೆದಿದ್ರು. ನಮಗ್ ಅನ್ಸಿದ್ ಏನಂತ ಹೇಳಿದ್ರೆ, ನಮ್ದೇನು ದುಡ್ಡಿಲ್ಲ, ಕಾಸ್ಟ್ ಇಲ್ಲ, ಏನೂ ಇಲ್ಲ. ನಮಗಿರುವಂತ ಅನುಭವ, ಈಗ ನಾವು ಇತ್ತೀಚಿನ ದಿನಮಾನಗಳಲ್ಲಿ ಕೃಷಿ ಬಗ್ಗೆ ಕೆಲಸ ಮಾಡ್ತಾ ಇದೀವಿ. ಇವ್ರ ತೋಟದಲ್ಲಿ ಏನೇನು ಮಾಡ್ಬೋದು? ಕಾಳು ಮೆಣಸು ಬೆಳಿಬಹುದು. ಈ 2 ಗಿಡ ಮಧ್ಯದಲ್ಲಿ ಅವ್ರು ಚೆಂಡು ಹೂ ಹಾಕ್ಬೋದು, ತರಕಾರಿ ಬೆಳಿಬಹುದು. ಬಾಳೆ ಗಿಡ ಇದೆ ಆಲ್ರೆಡಿ. ಶಿಸ್ತುಬದ್ಧ ರೀತಿಯಲ್ಲಿ ಬೆಳೆದ್ರೆ ಬಾಳೆಯಲ್ಲಿ ಒಳ್ಳೆ ಆದಾಯ ಇದೆ. ನಮ್ಮ ಮನೆಯವರು ನಾವು ಮಾತಾಡಿದೀವಿ ಈಗ ಮಧ್ಯ ಬಾಳೆ ಕೊಡ್ಬೇಕು ಅಂತ. ಮುಂದಿನ ವರ್ಷ ಬರೋದ್ರೊಳಗೆ ನಿಮ್ಮ ಸೂರನ್ ಗೆಡ್ಡೆ ಅಂತ ಬರುತ್ತೆ. ಹೌದು. ಸೂರನ್ ಗೆಡ್ಡೆ ನಮ್ದು ಷಣ್ಮುಖಣ್ಣ ಪ್ರತಿ ಒಂದು ಗಿಡದ ಮಧ್ಯೆ ಸೂರನ್ ಗೆಡ್ಡೆ ಹಾಕ್ತಾರ ಅವ್ರು. ವರ್ಷಕ್ಕೆ ಒಂದ್ಸತಿ ತೆಗೆದ್ರೆ 6 kg, 8 kg, 11 kg. ಏನು ಮಾಡೋದ ಅವಶ್ಯಕತೆ ಇಲ್ಲ. ಪರ್ಯಾಯ ಬೆಳೆ. ವೀಕ್ಷಕರೇ, ಪ್ರಿಯ ರೈತರೇ, ಪರ್ಯಾಯ ಬೆಳೆಗೆ ಜಾಸ್ತಿ ಆದ್ಯತೆ ಕೊಡ್ಬೇಕು. 2.5 ಲಕ್ಷ ರೂಪಾಯಿ ಹೆಂಗೂ ಬರುತ್ತೆ. ಇದು ಪರ್ಯಾಯ ಬೆಳೆಯಲ್ಲಿ ಏನ್ ಮತ್ತೊಂದ್ 2 ಲಕ್ಷ ಬಂದ್ರೆ 4 ಲಕ್ಷ ಆಗತ್ತೆ. ನಿಮಗೆ ಆಗೋದು ನಿಮ್ಮ ಈಗ ಈ ಅಡಿಕೆ ಮರಕ್ಕೆ ಹಚ್ಚೋದ್ರಿಂದ ಎಲೆಬಳ್ಳಿನ ಅಡಿಕೆ ಕೊಯ್ದಟ್ಟಿಗೆ ಅದ್ರ ಮೇಲೆ ಬೀಳತ್ತೆ. ಈ ತರ ಮಾಡಿದಾಗ ಮಾಡಿದ್ರೆ ಮುಂದಿನ ವರ್ಷದಲ್ಲಿ ಎಲ್ಲ ಮಾಡಕ್ ಆಗಲ್ಲ. ಯಾವ್ದಾದ್ರು 1-2 ಮಾಡಿ. ನೀರಿಗೆ ನಂಗೆ ತೊಂದ್ರೆ ಇಲ್ಲ. ಹೌದಾ? ಅಲ್ಲಿ ಮೇಲ್ ಬಂದಿದೆ ಬೋರು, 5 ಇಂಚ್ ಬಂದಿದೆ. ಪ್ರಿಯ ವೀಕ್ಷಕರೇ, ಇದೊಂದು ಸಲಹಾ ವಿಡಿಯೋ. ಇಷ್ಟು ದಿನ ನಾವು ಕೃಷಿಕರ ಹತ್ರ ಹೋಗ್ತಿದ್ವಿ, ಇದ್ದ ಕೃಷಿಕರ ಹತ್ರ ಅನುಭವ ಕೇಳ್ತಾ ಇದ್ವಿ. ಈಗ ಕೆಲವರಿಗೆ ಮಾರ್ಗದರ್ಶನದ ವಿಡಿಯೋ. ನಮ್ಮ ಪ್ರಶಾಂತ್ ಜೋಯಿಸ್ರು ಸಹ ನಮ್ಮ ಜೊತೆಗೆ ತಂಡದಲ್ಲಿದ್ದಾರೆ. ಮಾರ್ಗದರ್ಶನ ಅಂತ ಹೇಳಿದ್ರೆ ಔಷಧಿ ಕೊಡಲ್ಲ, ಔಷಧಿ ಬಗ್ಗೆ ರೆಕಮೆಂಡ್ ಮಾಡೋದಿಲ್ಲ. ಸಾವಯವ ಪದ್ಧತಿ ಅಂತ ಹೇಳಿದ್ರೆ ಹಟ್ಟಿ ಗೊಬ್ಬರ, ಈ ತರ ಸಾವಯವ ಪದ್ಧತಿಯೊಳಗೆ ಕೃಷಿ ಮಾಡಿ. ನಮ್ದು ಯಾವುದೇ ಕಂಪ್ನಿ ಇಲ್ಲ, ಯಾರ ಜೊತೆ ಟೈಅಪ್ ಇಲ್ಲ. ನಾವು ವಿಡಿಯೋ ನೋಡಿ ನಮ್ದು ಯಾರಾದ್ರೂ ಫೋನ್ ಮಾಡಿದ್ರೆ ನೀವು ವಿಡಿಯೋದವ್ರು ಕಳಿಸಿದ್ರು ಅಂದ್ರೆ ಯಾರಿಗೂ ನಂಬೇಡಿ. ನಾವು ಯಾರ ಪರವಾಗೂ ಇಲ್ಲ. ಸಾವಯವ ರೀತಿಯೊಳಗೆ ನೀವು ಕೃಷಿ ಮಾಡಿ ಉತ್ತಮ ಕೃಷಿಕರಾಗಿ ಈ ದೇಶದ ಬೆನ್ನೆಲುಬಾಗಿರುವಂತಹ ರೈತರು ನೀವೆಲ್ಲರೂ ಆರೋಗ್ಯವಂತ ಸಮಾಜದ ಒಂದು ಭಾಗ ಆಗ್ಬೇಕಂತ ಕಳಕಳಿ ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್,
ಜೈ ಕರ್ನಾಟಕ. ಅಣ್ಣ ನಿಮಗೆ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಧನ್ಯವಾದ. ನಿಮಗೆ ನಿಮ್ ತೋಟದಲ್ಲಿ ನಿಂತು ಮಾತಾಡಕ್ಕೆ ಒಂದು ಅವಕಾಶ ನನ್ನ ಕೊಟ್ಟು. ಸ್ನೇಹಿತರು ಮಗ ನೀವು ನನಗೆ ಫೋನ್ ಮುಖಾಂತರ ನೀವು ಪರಿಚಯ. ಹೌದು, ಇವತ್ತೇ ನಾವು ನೀವು ಎದುರ ನೇರ ಮುಖಭೇಟಿ. ನಮ್ ವಿಡಿಯೋ ನೋಡ್ತೀರಾ? ಹೌದು. ಏನ್ ಅನ್ಸುತ್ತೆ? ಏನು ಇವರೆಲ್ಲ ಅಲ್ಲೆಲ್ಲ ಹೋಗಿ ಮಾಡ್ತಾ ಇದಕ್ ಹೋಗಿದ್ರಲ್ಲ ನೀವು ಅನ್ನವ್ರದ ಹತ್ರ, ಹೌದು ಹೌದು ಆ ಪೂಜಾರ್ ಹತ್ರ ಮಾತಾಡಿದ್ದು ಅದೆಲ್ಲ ನೋಡ್ರಿ ನಾನು. ಬಹಳ ಚೆನ್ನಾಗಿತ್ತು. ಬಹಳಷ್ಟು ಜನ ನೋಡ್ತಾ ಇದ್ದಾರೆ. ನಾನು ಈ ಸಂದರ್ಭ ಅಲ್ಲ ನಿಮ್ದು ಒಂದಿಟ್ಟಿಗೆ ನಾನು ನೋಡ್ತೀನಿ. ಆಮೇಲೆ ಯಾರ್ದ ಜೋಳ ಹಾಕ್ಲಿಕ್ಕೆ ಹೋಗಿ ಎಲ್ಲ ಇದ್ ಮಾಡಿದಲ್ಲ. ಈ ಸಂದರ್ಭದಲ್ಲಿ ನಮ್ಮ ತಂದೆಯ ಆತ್ಮೀಯ ಸ್ನೇಹಿತರಾದ ತಿಮ್ಮೇಶ್ ಅಣ್ಣ ಅವರ ಸಂತೋಷದ ಒಂದು ಸಂದರ್ಭ ಹಂಚ್ಕೊಳಕ್ ಇಷ್ಟಪಡ್ತೀನಿ. ನನ್ನ ಒಂದು ವಿಡಿಯೋ 1 ಮಿಲಿಯನ್ ದಾಟಿದಂತ ಈ ದಿನದ ಸಂಭ್ರಮವಾಗಿದೆ. ಯೂಟ್ಯೂಬ್ ಅಲ್ಲಿ ಕೆಲಸ ಮಾಡೋರು, ಫೇಸ್ಬುಕ್ ಅಲ್ಲಿ ಕೆಲಸ ಮಾಡೋರಿಗೆ ಮಿಲಿಯನ್ ಅಂತ ಹೇಳಿದ್ರೆ ತುಂಬಾ ಸಂತೋಷದ ದಿನ. 1.m ಅಂತ ಬರುತ್ತೆ. 10 ಲಕ್ಷ ಜನ ವೀಕ್ಷಣೆ ಮಾಡಿದಂತ ವಿಡಿಯೋಗೆ 1 ಮಿಲಿಯನ್ ಅಂತ ಹೇಳ್ತಾರೆ. ಆ 1 ಮಿಲಿಯನ್ ವಿಡಿಯೋ ಮುಗಿಸಿದ ಸಂದರ್ಭದ ಸಂತೋಷ ನಮ್ಮ ಆ ತಂದೆಯ ಆತ್ಮೀಯ ಸ್ನೇಹಿತರ ತಿಮ್ಮೇಶ್ ಅಣ್ಣ ಅವ್ರ ಜೊತೆಗೆ ಹಂಚ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ವೀಕ್ಷಕರ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.